ಹೌದು ವೀಕ್ಷಕರೇ, ಹೀಗೆ ಯಮ ಸ್ವರೂಪಿಯಂತೆ ಆಗಮಿಸುತ್ತಿರುವ ಭಾರೀ ವಾಹನಗಳು, ರಸ್ತೆ ದಾಟಲು ಹರಸಾಹಸ ಪಡುತ್ತಿರುವ ಸಾರ್ವಜನಿಕರು, ಅರ್ಧಕ್ಕೆ ನಿಂತು ಹೋಗಿರುವ ರಾಷ್ಟ್ರೀಯ ಮೇಲ್ಸೇತುವೆ ರಸ್ತೆ, ಈ ಎಲ್ಲಾ ದೃಶ್ಯಗಳು ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ಚದಲಪುರ ಗೇಟ್ ಬಳಿ ಇರುವ ರಾಷ್ಟ್ರೀಯ ಹೆದ್ದಾರಿಯಲ್ಲಿ. ಹೌದು, ಕಳೆದ 1 ವರ್ಷದ ಹಿಂದೆ ಚಿಕ್ಕಬಳ್ಳಾಪುರದಿಂದ ಬೆಂಗಳೂರು ಮಾರ್ಗವಾಗಿ ಹೋಗುವ ಚದಲಪುರ ಗೇಟ್ ಬಳಿ ರಾಷ್ಟ್ರೀಯ ಹೆದ್ದಾರಿ ಸೇರಿಕೊಳ್ಳುವುದರಿಂದ ವಾಹನ ಸವಾರರಿಗೆ ಅಪಘಾತಗಳು ಆಗುತ್ತಿದ್ದವು. ಹೈದರಾಬಾದ್, ಬೆಂಗಳೂರು, ಚಿಕ್ಕಬಳ್ಳಾಪುರ ಈ 3 ಸ್ಥಳಗಳಿಗೆ ಒಂದೇ ಕಡೆ ರಸ್ತೆ ಸೇರುವುದರಿಂದ ಅಪಘಾತದ ಹಾಟ್ಸ್ಪಾಟ್ ಆಗಿತ್ತು. ಇದನ್ನು ತಡೆಯಲು ಕೇಂದ್ರ ಸರ್ಕಾರದಿಂದ ರಾಷ್ಟ್ರೀಯ ಹೆದ್ದಾರಿ ಮೇಲ್ಸೇತುವೆ ಕಾಮಗಾರಿಗೆ ಅನುದಾನ ಬಿಡುಗಡೆ ಮಾಡಿತ್ತು. ಅದರಂತೆ ಗುತ್ತಿಗೆದಾರ 1 ವರ್ಷದಿಂದ ಮೇಲ್ಸೇತುವೆ ರಸ್ತೆ ಕಾಮಗಾರಿ ಆಮೆಗತಿಯಲ್ಲಿ ಮಾಡಿಕೊಂಡು ಬಂದಿದ್ದು ಈಗ ಕೆಂಗಣ್ಣಿಗೆ ಕಾರಣವಾಗಿದೆ. 3 ರಸ್ತೆಗಳು ಒಂದೇ ಕಡೆ ಸೇರುವುದರಿಂದ ಸಾರ್ವಜನಿಕರ ತೊಂದರೆಗೆ ಕಾರಣವಾಗಿದೆ. ಈಶಾ ಫೌಂಡೇಶನ್ ಆದ ಮೇಲೆ ಅಂತೂ ವಾಹನಗಳ ದಟ್ಟಣೆ ದುಪ್ಪಟ್ಟಾಗಿದ್ದು, ಈ ರಸ್ತೆಯ ಭಾಗದ ಸುತ್ತಮುತ್ತಲಿನ ಗ್ರಾಮದ ರೈತರು, ಸಾರ್ವಜನಿಕರು, ವಿದ್ಯಾರ್ಥಿಗಳು ರಸ್ತೆ ದಾಟುವುದೇ ದೊಡ್ಡ ತಲೆನೋವಾಗಿದೆ. ನಾವೆಲ್ಲ ಹೂಗು ಬೆಳಿತೀರಿ. ಇಲ್ಲಿ ರೋಡ್ ದಾಟಬೇಕಾದ್ರೆ 2 ವರ್ಷ ಆಯ್ತು ಕೆಲಸ ಸ್ಟಾರ್ಟ್ ಆಗಿ, ಇದುವರೆಗೂ ಕೆಲಸ ಮಾಡಿಲ್ಲ. ಈ ಮೊನ್ನೆ 3-4 ದಿವಸದಲ್ಲಿ ಒಬ್ಬ ಕೃಷ್ಣಣ್ಣ ಅಂತಂದೇಳಿ ಕುಪ್ಪಳ್ಳಿ ಗ್ರಾಮದವರು ಇಲ್ಲಿ ಔಷಧಿ ತಗೊಂಬರಕ್ಕೆ ಬಂದು ಇಲ್ಲೇ ಸ್ಪಾಟ್ ಆಗಿದ್ರು. ಇಲ್ಲಿ ಅನಾನುಕೂಲ ಆಗ್ತಾಯಿದೆ ಹೊತ್ತು ಒಬ್ಬ ಶಾಸಕರಾಗಲಿ, ಜನಪ್ರತಿನಿಧಿ ಶಾಸಕರಾಗಲಿ ಯಾರೋ ಇದ್ರ ಕಡೆ ಗಮನ ಹರಿಸ್ತಾ ಇಲ್ಲ, ಏನೂ ಇಲ್ಲ. ಆಮೇಲೆ ತುಂಬ ತೊಂದರೆ ಆಗ್ತಾಯಿದೆ, ಎಲ್ಲ ನಮ್ಮ ಹಳ್ಳಿ ಜನಕ್ಕೆ ತೊಂದರೆ ಆಗ್ತಾ ಇರೋದು. ಈಶಾ ಫೌಂಡೇಶನ್ ಮಾಡಿದ್ದಾರೆ ಇಲ್ಲೇ. ಭಾನುವಾರ ಬಂದರೆ ನೋಡಿ ಸರ್ ಗಾಡಿ ಹೆಂಗೆ ಬರ್ತಾಯಿದೆ ಅಂತ. ನಾವು 1-2 ಅವರ್ ಕಾತ್ರೂ ಅದು ಆ ರೋಡ್ಗೆ ದಾಟಕ್ಕೆ ಆಗ್ತಾಯಿಲ್ಲ ಸರ್. ನಮ್ಮಿಂದ ಯಾರ ಹತ್ರ ನಾವು ಹೇಳಿಕೊಳ್ಳೋದು? ಸರ್ಕಾರ ಈ ಕಡೆ ಗಮನ ಹರಿಸಿ ಬಿರಿನ ಈ ಕಾಮಗಾರಿನ ಪೂರ್ಣ ಮಾಡಿದರೆ ವಿದ್ಯಾರ್ಥಿಗಳಿಗೂ ತೊಂದರೆ ಆಗ್ತಾಯಿದೆ, ರೈತರಿಗೂ ಜಾಸ್ತಿ ಅನಾನುಕೂಲ ಆಗ್ತಾಯಿದೆ ಸರ್. ರೋಡ್ ದಾಟಬೇಕಾದ್ರೆ 2 ಕಿಲೋಮೀಟ್ರ್ ಆಗಾರೆ ನಂದಿ ಕ್ರಾಸ್ಗೆ ಹೋಗ್ಬೇಕು, ಇಲ್ಲ ಅಗಲಗೂರ್ಗೆ ಹತ್ರ ಹೋಗ್ಬೇಕು ಸರ್. ನಾವು ಟೌನ್ಗೆ ಹೋಗ್ಬೇಕಾದ್ರೆ ಒನ್ ವೇಲ್ ನಾವು ಹೋಗ್ಬೇಕು. ನಾವು ವಿದ್ಯಾರ್ಥಿಗಳು ತೆಗ್ದು ಆಗ್ತಾಯಿಲ್ಲ ಸರ್. ಯಾರಿಗೂ ಎಲ್ಲರಿಗೂ ಅನಾನುಕೂಲ ಆಗ್ತದೆ ಸರ್. ಎಲ್ಲ ಯಾರಿಗೂ ಒಳ್ಳೇದಂತೂ ಆಗ್ತಾಯಿಲ್ಲ ಈ ಬ್ರಿಡ್ಜ್ ಮಾಡೋಕೆ ಹಿಡ್ದು. ಅಪಘಾತಗಳು ಮೊನ್ನೆ ಸರ್ 4 ದಿವಸ ಆಯ್ತು ಸರ್ ಇಲ್ಲಿ ತೀರೋಗೊಬ್ರು. ನೋಡಿ ಸರ್ ಆ ರೋಡ್ ಹೆಂಗಿದೆ ನೋಡಿ ಸರ್. ಅವರು ಶಾಸಕರು ಇದುವರೆಗೂ ಇಷ್ಟು ಇದಾಗಿದೆ, ನನಗೂ ಶಾಸಕರು ಬಂದಿಲ್ಲ, ಇವರು ಬಂದಿಲ್ಲ, ಯಾರೋ ಸಚಿವರು ಬಂದಿಲ್ಲ, ಇಲ್ಲಿಗೆ MP ಶಾಸಕರು ಬಂದಿಲ್ಲ. ಇಲ್ಲಿ ಸುಧಾಕರ್ ಅನ್ನೋರು ತಲೆನೇ ಇಕ್ಕಿಲ್ಲ ಈ ಕಡೆಗೆ ಸಾರ. ಇಲ್ಲೇ ಹೊತ್ತು ಟೌನ್ಗೆ ಹೋಗ್ಬೇಕಾದ್ರೆ ದೊಡ್ಡ ಹಿಂಸೆ ಆಗಿಬಿಟ್ಟಿದೆ ನಮಗೆ. ಟೌನ್ಗೆ ಹೋಗೋಕ್ಕೆ ಆಗ್ತಾ ಇರಲ್ಲ, ನಾವು ರೋಡ್ ದಾಟಕ್ಕೆ ಆಗ್ತಾರೆ. ನೋಡಿ ಸರ್ ಇವಾಗ ಅಲ್ಲೇ ನೋಡಿ ಹೆಣ್ಮಕ್ಳು ಬಂದು ನಿಂತ್ಕೊಂಡಿದ್ದಾರೆ. 1 ಅವರ್ ಆಯ್ತು ಬಂದು ನಿಂತವ್ರು, ಏನೋ ಈ ಕಡೆ ಪಾಸ್ ಹಾಕೈತೆ ನೋಡಿ. ಇನ್ನು 2 ಅವರ್ ಬೇಕು ಅವರು. ಒಂದು ಹಂಸಿಲ್ಲ, ಒಂದು ಪೊಲೀಸ್ನವ್ರು ಆದ್ರೆ ಇದು ಕಡೆ ತಿರುಗೇ ನೋಡಲ್ಲ. ನೋಡಿ ಇಲ್ಲೊಂದು ಹಂಸ ಹಾಕಿ ಇಲ್ಲಿ ಪೊಲೀಸ್ನವ್ರು ಹಾಕ್ಬೇಕಾಯ್ತು. ಇಲ್ಲೇ ಸ್ಟೇಷನ್ ಇದೆ, ನಂದಿ ಸ್ಟೇಷನು. ಇಲ್ಲಿ ಪೊಲೀಸರು ದೇಖ್ಲಿ ಇಲ್ಲ. ಅಪಘಾತ ಆಗಿದ್ರೆ ಬರ್ತಾರೆ ಇಲ್ಲಿಗೆ. ಅಲ್ಲೇ ಊರೆಲ್ಲ ಕೊಳ್ಳೋದ್ ಮ್ಯಾಗ ಊರು ಬಾಗ್ಲಾಗಿರಂತ ಹಂಗೆ ಬರ್ತಾರೆ ಇಲ್ಲೇ. ಇನ್ನು ಕಳೆದ 1 ವರ್ಷದಿಂದ ರಾಷ್ಟ್ರೀಯ ಹೆದ್ದಾರಿ ಮೇಲ್ಸೇತುವೆ ರಸ್ತೆ ಕಾಮಗಾರಿ ನಡೆಯುತ್ತಿರುವ ಕಾರಣ ಹೈದರಾಬಾದ್, ಬೆಂಗಳೂರು, ಚಿಕ್ಕಬಳ್ಳಾಪುರ ಮಾರ್ಗವಾಗಿ ಪ್ರತಿನಿತ್ಯ ಲಕ್ಷಾಂತರ ವಾಹನಗಳು ಸಂಚಾರ ಮಾಡುತ್ತೆ. ಆದರೆ ಚದಲಪುರ ಕ್ರಾಸ್ ಬಳಿ ರಸ್ತೆ ಕಾಮಗಾರಿಯಿಂದ ವಾಹನ ಸವಾರರಿಗೆ ದೊಡ್ಡ ತಲೆನೋವಾಗಿದ್ದು, ಅಡ್ಡಾದಿಡ್ಡಿ ವಾಹನ ಚಲಾವಣೆ ಮಾಡಿಕೊಂಡು ಒನ್ ವೇ ರಸ್ತೆಯಲ್ಲಿ ಬರ್ತಾರೆ. ಇದರಿಂದ ಪ್ರತಿನಿತ್ಯ ಒಂದಲ್ಲ ಒಂದು ರಸ್ತೆ ಅಪಘಾತಗಳಾಗಿ ಸಾವು ನೋವಿನ ಪ್ರಕರಣಗಳು ದಾಖಲಾಗುತ್ತಿವೆ. ಅದರಲ್ಲಿ ಟಿಪ್ಪರ್ ಲಾರಿ ಹಾವಳಿಯಿಂದ ರಸ್ತೆಗಳು ಹದಗೆಟ್ಟಿ ಅಪಘಾತಗಳಿಗೆ ಕಾರಣವಾಗುತ್ತಿದೆ. ಆದರೆ ಪಕ್ಕದಲ್ಲೇ ಪೊಲೀಸ್ ಠಾಣೆ ಇದ್ದು ಅಪಘಾತಗಳನ್ನು ನಿಯಂತ್ರಿಸುವ ಕೆಲಸಕ್ಕೆ ಮುಂದಾಗುತ್ತಿಲ್ಲ ಎಂದು ಸಾರ್ವಜನಿಕರು ಆಕ್ರೋಶಕ್ಕೆ ಕಾರಣವಾಗಿದೆ. ನಾಗರಾಜ್ ಅಂತ ಹೇಳ್ಬಿಟ್ಟು ಚದಲಪುರ ಸ್ಥಳೀಯ ಗ್ರಾಮದವರು. ಏನಿವತ್ತು ಚದಲಪುರ ಹೈವೇ ರಸ್ತೆಯಲ್ಲಿ ಬ್ರಿಡ್ಜ್ ಆಗ್ತಾಯಿದೆ. ಏನಿವತ್ತು ಬ್ರಿಡ್ಜು 1 ವರ್ಷದಿಂದ ಆಗ್ತಾಯಿದೆ. ಏನೋ ಇದನ್ನು ಕಾಂಟ್ರಾಕ್ಟ್ ತಗೊಂಡಿರ್ತಕ್ಕಂಥ ವ್ಯಕ್ತಿ ನಿಧಾನಗತಿಯಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ನಾವು ಇವತ್ತು ಗೌಗನಹಳ್ಳಿ, ಕೊಡವನಹಳ್ಳಿ ಈ ಕಡೆಯಿಂದ ಒಂದು 10 ಹಳ್ಳಿ ಬರುತ್ತೆ. 10 ಹಳ್ಳಿಯವರು ಬರಬೇಕಂದ್ರೆ ನಂದಿ ಕ್ರಾಸ್ಗೆ ಹೋಗ್ಬಿಟ್ಟು ಟರ್ನ್ ತಡ್ಕೊಂಡು ಚಿಕ್ಕಬಳ್ಳಾಪುರಕ್ಕೆ ಹೋಗಬೇಕು. ರೈತರಿಗಂತೂ ತುಂಬ ಅನಾನುಕೂಲ ಆಗ್ತಾಯಿದೆ. ಇವರು ಸರಿಯಾಗಿ ಕೆಲಸ ಮಾಡ್ತಾಯಿಲ್ಲ, ಎಲ್ಲ ನಿಲ್ಲಿಸ್ಕೊಂಡಿದ್ದಾರೆ. ಇನ್ನೂ ಏನು ಇದು ಬಿಟ್ಟರೆ ಒಂದು 10 ವರ್ಷ ಆಗುತ್ತೇನೋ. ಇವಾಗ ಮೊನ್ನೆ ಒಂದು 4-5 ದಿನದ ಹಿಂದೆ ಒಬ್ಬ ವ್ಯಕ್ತಿನೂ ಮರಣ ಹೊಂದಿರ್ತಾರೆ, ಕುಪ್ಪಳ್ಳಿ ವ್ಯಕ್ತಿ. ಈ ಥರ ತುಂಬ ಒಂದು 5-6 ಆಕ್ಸಿಡೆಂಟ್ ಆಗ್ತಾಯಿದೆ. ಒಂದು 5-6 ಜನ ಇಲ್ಲಿ ತೀರ್ಕೊಂಡಿದ್ದಾರೆ
ಇಂಥದ್ದೆಲ್ಲ ನಡೀತಾ ಇದೆ. ಇದು ಸರ್ಕಾರ ಗಮನ ಬೇಗ ತಗೊಂಡು ಇದು ಬ್ರಿಡ್ಜು ಬೇಗ ಇದು ಮಾಡಿ ಸಾರ್ವಜನಿಕ ಅನುಕೂಲ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ತೀನಿ. ಓಡಾಡೋಕ್ಕೆ ಆಗ್ತಾಯಿಲ್ಲ ಸರ್. ರೈತರು ಯಾರೇ ಆಗಲಿ ರೋಡ್ಗೆ ಬರಬೇಕಂದ್ರೆ ಅರಗೈಯಲ್ಲಿ ಪ್ರಾಣ ಇಟ್ಕೊಂಡು ಓಡಾಡ್ತಕ್ಕಂಥ ಪರಿಸ್ಥಿತಿ ಆಗಿದೆ. ಬೈಕವ್ರು ಬರಬೇಕಂದ್ರೆ ಬರ್ತಾನೆ ಇಲ್ಲ. ಅವ್ರು ಎಷ್ಟೇ ಕಷ್ಟಗಳಿದ್ರೆ ಮನೆಯಲ್ಲೇ ಇರ್ತಕ್ಕಂಥದ್ದು ನಡೀತಾ ಇದೆ. ಅವ್ರು ಬರಬೇಕಂದ್ರೆ ರಸ್ತೆ ದಾಟ್ಕೊಳ್ಳೋಕ್ಕೂ ಕೂಡ ಆಗ್ತಾಯಿಲ್ಲ ಸರ್. ಶನಿವಾರ ಭಾನುವಾರ ಅಂತೂ ತುಂಬ ಕಾರುಗಳು ತುಂಬೋಗುತ್ತೆ. ವ್ಯಕ್ತಿ ಕೂಡ ಓಡಾಡೋಕ್ಕೆ ಕೂಡ ಆಗಲ್ಲ. ತುಂಬ ಟ್ರಾಫಿಕ್ ಇರುತ್ತೆ. ಒಂದು ಲೈನ್ ಬಿಟ್ಟಿದ್ದಾರೆ ಅಷ್ಟೇ. ಒಂದು ಗಾಡಿ ಹೋಗೋ ನಿಂತಿದೆ. ಒಂದು 1 ಅವರ್ ಆಗುತ್ತೆ ಒಂದು ರಸ್ತೆ ಏನಾದರೂ ಇದು ಮಾಡಬೇಕಂತ. ರಸ್ತೆ ಮಾಡ್ತಾ ಇಲ್ಲ. ಈಶಾ ಫೌಂಡೇಶನ್ ಏನು ಇವಾಗ ಸ್ಟಾರ್ಟ್ ಆಗಿದೆ. ಕಾರುಗಳು ಹೆವಿ ಅಲ್ಲಿಗೆ ಹೋಗ್ತಾ ಇರೋದ್ರಿಂದ ಟ್ರಾಫಿಕ್ ಹೆವಿ ಆಗಿದೆ ಸರ್. ಜನರಿಗೆ ಫುಲ್ ಅನಾನುಕೂಲ ಆಗಿದೆ. ಓಡಾಡೋಕ್ಕೆ ಕೂಡ ಸಮಸ್ಯೆ ಆಗಿಬಿಟ್ಟಿದೆ. ಅಪಘಾತಗಳು ತುಂಬ ಅಂತೂ ಒಂದು ತಿಂಗಳಿಂದ ಒಂದು 6-7 ಜನ ಸತ್ತಿದ್ದಾರೆ ಇಲ್ಲಿ. ಒಟ್ಟಾರೆ ಚದಲಪುರ ಕ್ರಾಸ್ ಬಳಿ 3 ರಸ್ತೆಗಳು ಒಂದೇ ಕಡೆ ಸೇರುವುದರಿಂದ ಅಪಘಾತಗಳ ಹಾಟ್ಸ್ಪಾಟ್ ಆಗಿದ್ದು, ರಾಷ್ಟ್ರೀಯ ಹೆದ್ದಾರಿಯ ಮೇಲ್ಸೇತುವೆ ಕಾಮಗಾರಿ ಕುಂಠಿತಕ್ಕೆ ಕಾರಣವಾ ಅಥವಾ ವಾಹನಗಳ ದಟ್ಟಣೆಯೇ ಕಾರಣವಾ ಇಲ್ಲ ಪೊಲೀಸ್ ಇಲಾಖೆಯ ನಿರ್ಲಕ್ಷ್ಯತನ ಕಾರಣವಾ ಎಂಬ ಅನುಮಾನಗಳು ಮೂಡಿದೆ. ಇದಕ್ಕೆ ಆಯಾ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಕ್ರಮ ತೆಗೆದುಕೊಂಡು ಅಪಘಾತಗಳ ನಿಯಂತ್ರಣ ಮಾಡುತ್ತಾರಾ ಕಾದು ನೋಡಬೇಕಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.